ಡಿ ಬಾಸ್ ಅಭಿಮಾನಿ ನಾನು. ಇದುವರೆಗೂ ನಾನು ಮೀಟ್ ಮಾಡಿಲ್ಲ ಒಂದ್ಸತಿನವ್ರು. ನೀವು ಡಿ ಬಾಸ್ ಮೀಟ್ ಮಾಡಿದಿರಲ್ಲ, ನೀವು ಹತ್ರದಿಂದ ನೋಡಿರೋ ಪ್ರಕಾರ ಡಿ ಬಾಸ್ ಹೇಗೆ? A few minutes later. ಈ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ. ನಾವು ಲಾಸ್ಟ್ 2 years ಬ್ಯಾಕ್ ಅವ್ರ ಬಾಸ್ ಬರ್ಡೇಗೆ ಇಲ್ಲ ಮೀಟ್ ಮಾಡ್ಲೇಬೇಕು ಅಂತ ಫುಲ್ ಪ್ರಿಪೇರ್ ಆಗಿದ್ವಿ. ಬಟ್ ಆ ಟೈಮಲ್ಲಿ ಅಪ್ಪನ್ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ನಮ್ ಸೀನಿಯರ್ಸ್ ಹೇಳಿ ಅಂದ್ರೆ ಸಂಘದ ಮೇನ್ ಅವ್ರಿಗೆ ಹೇಳ್ದೆ ಮೀಟ್ ಮಾಡಿಸ್ತೀನಿ ಅಂದ್ರು. ನಾವ್ ಒಂದ್ ಚಿಕ್ಕದಾಗ ಒಂದ್ ಗಿಫ್ಟ್ ತಗೊಂಡೋದ್ವಿ. ಅದ್ ಅವರು ಗೊತ್ತಿಲ್ಲ ಏನಣ್ಣ, ನಮಗ್ ಮಾತ್ರ ಗೊತ್ತಿತ್ತು. ಸ್ಕೂಲ್ ಹುಡುಗರಿಗೆ ಬುಕ್ಸ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತೀವಿ. ತಗೊಂಡೋದ್ವಿ, ಅವ್ರ ಕೈ ಕೊಟ್ವಿ ಅಷ್ಟೇ. ಏನು ಅಂದ್ರು, ಏನು ತೆಗೆದಿ ಬುಕ್ಸ್ ನೋಡಿದಷ್ಟೇ ಖುಷಿ ಆಗೋಗ್ಬಿಡ್ತು. ಚೆನ್ನಾಗಿರ್ಲಿ ಹುಡುಗರಿಗೆ ಎಷ್ಟಾತ ಅಷ್ಟು ಮಾಡ್ರಿ ಅಂತ ಹೇಳ್ಬಿಟ್ಟು ಕೊಟ್ರು. ಆ ಖುಷಿ ನಮ್ಗೆ ಇವತ್ತು ಮುಂದಕ್ಕೂ ನೆನಪಲ್ಲಿ ಇದ್ದೇ ಇರುತ್ತೆ. ಅದಷ್ಟೇ ಸಾಕು. ಆಕ್ಚುಲಿ ಕೆಲವು ನೆಗೆಟಿವ್ ಅಲ್ಲಿ ನೋಡಿರ್ತಾರೆ ಅಂದ್ರೆ ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದನ್ನ ದರ್ಶನ್ ಬಗ್ಗೆ ನೋಡಿರ್ತಾರೆ, ಡಿ ಬಾಸ್ ಬಗ್ಗೆ. ಬಟ್ ಅವ್ರ ಹಿಂದೆ ಇನ್ನೊಂದ್ ಮತ ಇದೆಯಲ್ಲ, ಅಂದ್ರೆ ಈ ತರ ಘಟನೆಗಳು ಆಕ್ಚುಲಿ ಅವರು ಕ್ಯಾಮ್ರಾ ಮುಂದೆ ಮಾಡಲ್ಲ, ಕ್ಯಾಮ್ರಾ ಹಿಂದೆ ಅದನ್ನ ದರ್ಶನ್ ಮೀಟ್ ಮಾಡೋರ್ಗೆ ಗೊತ್ತಾಗ್ತಾರೆ ಏನು ಅಂತ. ಡಿ ಬಾಸ್ ಬಗ್ಗೆ ಒಂದು ತಪ್ಪು ಮಾಡೋರು ಅವ್ರ ಬಿಟ್ಟವ್ರು ಅದು ಗೊತ್ತಿಲ್ಲ, ಅದು ಸೆಕೆಂಡ್ರಿ ಅದು. ಬಟ್ ತಪ್ಪು ಮಾಡಿಲ್ಲ ಅನ್ನೋದಕ್ಕಿಂತ ಮುಂಚೆ ಜಡ್ಜ್ ಮಾಡ್ಬಿಟ್ಟು ಆ ವ್ಯಕ್ತಿ ಬಗ್ಗೆ ಒಂದು ಕೆಟ್ಟ ಕೆಲಸ ಮಾಡಿದಾನೆ ಅಂತ 100 ಒಳ್ಳೆ ಕೆಲಸನ ಮರ್ತ್ ಬಿಡ್ತಾರಲ್ಲ, ಅದು ತಪ್ಪು ಅಲ್ವಾ ಅವರು? ಅದು ಮಾತಾಡ್ಲಿ ಬಿಡ್ರಿ. A few moments later. ಯಾರ್ಯಾರು ಏನೇನೋ ಮಾತಾಡೋರ್ಗೆ ಮಾತಾಡೋರ್ದು ಇಷ್ಟೇ ಸರ್. ಅವ್ರು ಮಾತಾಡ್ತಾನೆ ಇರ್ಬೇಕು. ಇವರು